ಆ ರಸ್ತೆಗೆ ಆಕ್ಚುಲಿ ಯಾವ ಎಮೋಷನ್ಸ್ ಕೂಡ ಇರಲ್ಲ. ಅದಕ್ಕೆ ಗೊತ್ತಿರೋದು ಕೇವಲ ನಮ್ಮ ವಾಹನದ ಸ್ಪೀಡ್ ಮತ್ತೆ ಆ ಬ್ರೇಕ್ ಹಾಕುವ ಟೈಮಿಂಗ್ ಮಾತ್ರ. ಹೌದು, ಎಕ್ಸಾಕ್ಟ್ಲಿ. ಆ ಡಾಂಬರ್ ರಸ್ತೆಗೆ ನಮ್ಮ ವಾಹನದೊಳಗ ಕೂತಿರುವ ವ್ಯಕ್ತಿಯ ಹಿಂದೆ ಸಂಜೆ ಬಾಗಿಲ್ ಕಡೆ ಕಣ್ಣಿಟ್ ಕಾಯುವ ಒಂದು ಇಡೀ ಕುಟುಂಬ ಇದೆ ಅನ್ನೋದು ಆಕ್ಚುಲಿ ಗೊತ್ತಿಲ್ಲ. ನಾವು ಪ್ರತಿದಿನ ಬೆಳಗ್ಗೆ ಮನೆಯಿಂದ ಹೊರಡುವಾಗ ನಮ್ ತಲೆಯಲ್ಲಿ ಏನಿರುತ್ತೆ ಹೇಳಿ? ಟ್ರಾಫಿಕ್ ಬಗ್ಗೆ ಟೆನ್ಷನ್ ಇರುತ್ತೆ, ಇಲ್ಲ ಆಫೀಸ್ ಮೀಟಿಂಗ್ಗೆ ಟೈಮ್ಗೆ ತಲುಪ್ತೀವಾ ಅನ್ನೋ ಆತುರ ಇರುತ್ತೆ, ಕರೆಕ್ಟ್. ಅಥವಾ ಆ ಲಂಚ್ಗೆ ಏನ್ ಮಾಡಿದ್ವಿ ಅನ್ನೋ ಯೋಚನೆ ಇರುತ್ತಲ್ವಾ? ನಮ್ಮಲ್ಲಿ ಯಾರಿಗೂ ಕೂಡ ಇಂದು ನಾನು ವಾಪಸ್ ಮನೆಗೆ ಬರೋದಿಲ್ಲ ಅನ್ನೋ ಆಲೋಚನೆ ಅಂತೂ ಖಂಡಿತ ಇರೋದಿಲ್ಲ. ನಾವು ಸೇಫ್ ಆಗಿ ವಾಪಸ್ ಬರ್ತೀವಿ ಅನ್ನೋ ಒಂದು ಬ್ಲೈಂಡ್ ಟ್ರಸ್ಟ್ ನಮ್ಮಲ್ಲಿರುತ್ತೆ, ಜೊತೆಗೆ ನಮ್ಮ ಮನೆಯವರಲ್ಲೂ ಇರುತ್ತೆ. ಹೌದು, ಖಂಡಿತ ಇರುತ್ತೆ. ಆದ್ರೆ ಆ ನಂಬಿಕೆಯನ್ನ ನಾವು ರೋಡ್ ಮೇಲೆ ಹೋದಾಗ ಎಷ್ಟು ಉಳಿಸ್ಕೊಳ್ತೀವಿ? ವೆಲ್ಕಮ್ ಟು ದಿಸ್ ಡೀಪ್ ಡೈವ್. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಸೈಯದ್ ಅಬ್ದುಲ್ ಹಕೀಂ ಅವರು ಬರೆದಿರುವ ಹರ್ ಘರ್ ಸೆ ಏಕ್ ಸೈನಿಕ್ ಅನ್ನೋ ಪುಸ್ತಕದ ಬಗ್ಗೆ ಚರ್ಚೆ ಮಾಡ್ತಿದೀವಿ. ಅದರಲ್ಲೂ ವಿಶೇಷವಾಗಿ ಈ ಪುಸ್ತಕದ ಅತ್ಯಂತ ಪ್ರಭಾವಶಾಲಿ ಭಾಗವಾದ ಅಧ್ಯಾಯ 2 ಅಂದ್ರೆ ನಾವು ಮರೆಯುವ ಜನರು ಅನ್ನೋ ಚಾಪ್ಟರ್ನ ಪೂರ್ತಿಯಾಗಿ ಅನಲೈಸ್ ಮಾಡ್ತೀವಿ. ಖಂಡಿತ. ಈ ಚರ್ಚೆಯ ಧ್ಯೇಯ ಅಥವಾ ಆ ಮಿಷನ್ ಏನಿದೆ ಅದು ತುಂಬಾ ಕ್ಲಿಯರ್ ಆಗಿದೆ. ರಸ್ತೆ ಸುರಕ್ಷತೆ ಅಂದ್ರೆ ರೋಡ್ ಸೇಫ್ಟಿ ಅನ್ನೋದು ಕೇವಲ ಟ್ರಾಫಿಕ್ ರೂಲ್ಸ್, ಫೈನ್ ಅಥವಾ ಪೊಲೀಸಿಂದ ತಪ್ಪಿಸ್ಕೊಳ್ಳುವ ವಿಚಾರ ಖಂಡಿತ ಅಲ್ಲ. ಹೌದು, ಅಲ್ವೇ ಅಲ್ಲ. ಅದೊಂದು ಎಮೋಷನಲ್ ಕನೆಕ್ಷನ್. ಪ್ರತಿಯೊಂದು ಜರ್ನಿ ಹಿಂದೆಯೂ ಒಂದು ಕುಟುಂಬ ಇರುತ್ತೆ, ಪ್ರೀತಿ ಇರುತ್ತೆ, ಮತ್ತು ಸಂಜೆ ಮನೆಗೆ ಸೇಫ್ ಆಗಿ ಮರಳುವ ಒಂದು ನಿರೀಕ್ಷೆ ಇರುತ್ತೆ. ಈ ಪುಸ್ತಕದ ಆ 2ನೇ ಚಾಪ್ಟರ್ ನಮಗೆ ಇದನ್ನೇ ತುಂಬಾ ಆಳವಾಗಿ ನಮ್ಮ ಆ ಡೇ ಟು ಡೇ ಲೈಫ್ಗೆ ಕನೆಕ್ಟ್ ಆಗೋ ಹಾಗೆ ಅರ್ಥ ಮಾಡಿಸುತ್ತೆ. ನಿಜ. ನಾವು ದಿನನಿತ್ಯ ಓಡಾಡುವಾಗ ಎಷ್ಟು ಯಾಂತ್ರಿಕವಾಗ್ಬಿಟ್ಟಿದೀವಿ ಅಂದ್ರೆ ನಮ್ಮ ಹಿಂದೆ ಇರೋ ಆ ಕಾಯುವಿಕೆಯನ್ನೇ ಆಕ್ಚುಲಿ ಮರ್ತು ಬಿಟ್ಟಿದೀವಿ. ಓಕೆ, ಸೊ ಲೆಟ್ಸ್ ಅನ್ಪ್ಯಾಕ್ ದಿಸ್. ಆಥರ್ ಇಲ್ಲಿ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾರೆ. ನಾವು ವಾಹನದಲ್ಲಿ ಹೋಗುವಾಗ ನಾವು ಕೇವಲ ಒಬ್ಬಂಟಿಯಾಗಿ ಟ್ರಾವೆಲ್ ಮಾಡ್ತಿರಲ್ಲ, ನಮ್ಮ ಜೊತೆಗೊಂದು ಆ ಕಾಣದ ಮನೆ ಇರುತ್ತೆ ಅಂತ. ವಾವ್, ಇನ್ವಿಸಿಬಲ್ ಹೋಮ್. ಹೌದು, ಆ ಇನ್ವಿಸಿಬಲ್ ಹೋಮ್ ಅಂದ್ರೆ ನಾವು ರೋಡ್ ಮೇಲೆ ಆತುರದಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಮ ಮನೆಯವರು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ನಮಗಾಗಿ ಬಿಸಿ ಊಟ ರೆಡಿ ಮಾಡೋದು ಅಥವಾ ನಾವು ಬರೋ ಟೈಮ್ಗೆ ಎದುರು ನೋಡೋದು ಇದೆಲ್ಲ ಮಾಡ್ತಿರ್ತಾರೆ. ಕರೆಕ್ಟ್. ನಾವು ವಾಪಸ್ ಬರ್ತೀವಿ ಅನ್ನೋ ಆ ಅನ್ಕಂಡೀಷನಲ್ ನಂಬಿಕೆ ಮೇಲೆ ಅವರ ಇಡೀ ದಿನಚರ್ಯೆ ನಿಂತಿರುತ್ತೆ. ಇದನ್ನ ಓದುವಾಗ ನಮಗೆ ನಮ್ಮ ಮನೆಯವರ ಮುಖ ಒಮ್ಮೆ ನೆನಪಾಗುತ್ತಲ್ವಾ? ಹೌದು. ಇಲ್ಲಿ ಫ್ಯಾಸಿನೇಟಿಂಗ್ ಆಗಿರೋ ವಿಷಯ ಏನಂದ್ರೆ ನಾವು ಆ ಕಾಣದ ಮನೆಯನ್ನ ಹೇಗೆ ಕ್ಯಾರಿ ಮಾಡ್ತೀವಿ ಅನ್ನೋದು. ಬುಕ್ನಲ್ಲಿ ಬರುವ ಆ 2 ಪವರ್ಫುಲ್ ಉದಾಹರಣೆಗಳನ್ನ ನೋಡೋಣ. ಖಂಡಿತ. ಮೊದಲನೆಯದು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಆಟೋ ರಿಕ್ಷಾ ತೆಗೆದುಕೊಂಡು ಹೋಗುವ ಒಬ್ಬ ಚಾಲಕ. ಆತನ ಮನಸ್ಸಿನಲ್ಲಿ ಕೇವಲ ಆ ದಿನದ ಮೀಟರ್ ಅಥವಾ ಪ್ಯಾಸೆಂಜರ್ಸ್ ಬಗ್ಗೆ ಅಥವಾ ದುಡಿಮೆ ಬಗ್ಗೆ ಮಾತ್ರ ಇರಲ್ಲ. ಆತನ ತಲೆಯಲ್ಲಿ ಆತನ ಇಡೀ ಪ್ರಪಂಚವೇ ಓಡುತ್ತಿರುತ್ತೆ. ನಿನ್ನೆ ರಾತ್ರಿ ತನ್ನ ಮಗುವಿಗೆ ಆ ಜ್ವರ ಬಂದಿದ್ದು, ಅದಕ್ಕೆ ಸಂಜೆ ವಾಪಸ್ ಹೋಗುವಾಗ ಔಷಧಿ ತಗೊಂಡು ಹೋಗ್ಬೇಕು ಅನ್ನೋ ಯೋಚನೆ ಇರುತ್ತೆ. ಪಾಪ. ಮುಂದಿನ ವಾರ ಕಟ್ಟಬೇಕಾದ ಮನೆ ಬಾಡಿಗೆ ಇರ್ಬೋದು, ಹೆಂಡತಿ ಚಿಂತೆ ಇರ್ಬೋದು, ಇವೆಲ್ಲವೂ ಆತನ ಮನಸ್ಸಿನಲ್ಲಿರುತ್ತೆ. ಸೊ ಆ ರೋಡ್ಗೂ ಆತನಿಗೂ ಇರೋ ಕನೆಕ್ಷನ್ ಕೇವಲ ಒಂದು ವಾಹನದ ಮತ್ತು ಟಾರ್ ರಸ್ತೆ ಕನೆಕ್ಷನ್ ಅಲ್ಲ. ಆ ರೋಡ್ ಆತನ ಮತ್ತು ಆತನ ಕುಟುಂಬದ ಭವಿಷ್ಯದ ನಡುವಿನ ಸೇತುವೆ. ಎಕ್ಸಾಕ್ಟ್ಲಿ. ಹಾಗೇನೆ ಆ ಕಾಲೇಜ್ಗೆ ಸೈಕಲ್ನಲ್ಲಿ ಓಡ್ತಿರುವ ಆ ಯುವತಿಯ ಉದಾಹರಣೆ ಕೂಡ ತುಂಬಾನೇ ರಿಲೇಟಬಲ್. ಅವಳು ಬೆಳಿಗ್ಗೆ 8 ಸೈಕಲ್ ತುಳಿಯುವಾಗ ಅವಳು ಕೇವಲ ಒಬ್ಬ ಸ್ಟೂಡೆಂಟ್ ಆಗಿರಲ್ಲ. ನಿಜ. ಅವಳು ತನ್ನ ಇಡೀ ಕುಟುಂಬದ ಆಸೆ ಮತ್ತು ಕನಸುಗಳನ್ನ ಆಕೆಯ ಆ ಸೈಕಲ್ ಪೆಡಲ್ ಜೊತೆಯಲ್ಲೇ ಹೊತ್ಕೊಂಡು ಸಾಕ್ತಿರ್ತಾಳೆ. ಅವಳ ತಾಯಿ ಮನೆಯ ಬಾಗಿಲಲ್ಲಿ ನಿಂತು ಮಾಡೋ ಆ ಮೂಕ ಪ್ರಾರ್ಥನೆ, ಆಕೆ ಸೇಫಾಗಿ ಬರ್ಲಿ ಅನ್ನೋ ಹಾರೈಕೆ ಆ ರೋಡಿಗೆ ಕೇಳಿಸೋದಿಲ್ಲ. ಎಮೋಷನಲ್ ಆಗಿದೆ. ಅಂದ್ರೆ ಇದನ್ನ ಕೇಳುವಾಗ ನನಗೊಂದು ವಿಚಾರ ಹೊಳಿತು. ನಾವೆಲ್ಲರೂ ರೋಡ್ ಮೇಲೆ ಹೋಗುವಾಗ ಆ ರಸ್ತೆ ನಮ್ಮನ್ನ ಕೇವಲ ನಂಬರ್ಸ್ ತರಹ ನೋಡುತ್ತೆ ಅಲ್ವಾ? ಜಸ್ಟ್ ಲೈಕ್ ಅ ಕಂಪ್ಯೂಟರ್ ಸ್ಪ್ರೆಡ್ಶೀಟ್ ಅಂತ ನನಗನ್ನಿಸ್ತು. ವಾವ್, ದಟ್ಸ್ ಅ ಬ್ರಿಲಿಯಂಟ್ ಅನಾಲಜಿ. ಆ ಎಕ್ಸೆಲ್ ಸ್ಪ್ರೆಡ್ಶೀಟ್ ತರಹಾನೇ. ಅಂದ್ರೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಇದನ್ನ? ನೋಡಿ, ಆ ಒಂದು ಎಕ್ಸೆಲ್ ಶೀಟ್ಗೆ ಇಮೋಷನ್ಸ್ ಖಂಡಿತ ಇರಲ್ಲ. ಅದು ಕೇವಲ ಡೇಟಾ ಮತ್ತು ನಂಬರ್ಸ್, ಸ್ಪೀಡ್ ಮತ್ತು ಡಿಸ್ಟೆನ್ಸ್ನ ಮಾತ್ರ ಲೆಕ್ಕಾಚಾರ ಮಾಡುತ್ತೆ. ಇಷ್ಟು ಸ್ಪೀಡು, ಇಷ್ಟು ಕಿಲೋಮೀಟ್ರು, ಇಷ್ಟು ಟೈಮ್ ಅಂತ ಮಾತ್ರ ನೋಡುತ್ತೆ. ಹೌದು, ಕರೆಕ್ಟ್. ಅದಕ್ಕೆ ಯಾವ ಕರುಣೆನೂ ಇಲ್ಲ. ಆದ್ರೆ ನಮ್ಮ ಮನೆ ಹಾಗಲ್ಲ ಅಲ್ವಾ? ಅದೊಂದು ಜೀವಂತ ಹೃದಯ. ಆ ಹೃದಯಕ್ಕೆ ಇಮೋಷನ್ಸ್ ಇರುತ್ತೆ, ಆ ಕಾಯುವಿಕೆ ಇರುತ್ತೆ. ನಾವೆಲ್ಲರೂ ಈ ಭಾವನೆಗಳಿಲ್ಲದ ಸ್ಪ್ರೆಡ್ಶೀಟ್ ಮತ್ತು ಜೀವಂತ ಹೃದಯದ ನಡುವೆ ಸಿಲುಕಿದ್ದೀವಲ್ವೇ ಅಂತ ನನ್ಗನಿಸ್ತು. ಅಬ್ಸಲ್ಯೂಟ್ಲಿ ಪವರ್ಫುಲ್. ರೋಡ್ ಮೇಲೆ
ನಾವು ಮಾಡೋ ಪ್ರತಿಯೊಂದು ಸಣ್ಣ ತಪ್ಪು ಅಥವಾ ಬೇರೆಯವರು ಮಾಡೋ ತಪ್ಪು ಆ ಎಕ್ಸೆಲ್ ಶೀಟ್ನಲ್ಲಿ ಕೇವಲ ಒಂದು ಸಣ್ಣ ಎರರ್ ಆಗಿರ್ಬೋದು. ಆದರೆ ಆ ಜೀವಂತ ಹೃದಯಕ್ಕೆ ಅದು ಶಾಶ್ವತವಾದ ಡ್ಯಾಮೇಜ್ ಅಲ್ವಾ? ಹೌದು, ನಿಜ. ಆ ಸ್ಪ್ರೆಡ್ಶೀಟ್ನಲ್ಲಿ ಆ ಎರರ್ ಆದ್ರೆ ನಾವು ಡಿಲೀಟ್ ಮಾಡಿ ಸರಿಪಡಿಸ್ಬೋದು. ಆದ್ರೆ ಆ ಜೀವಂತ ಹೃದಯ ಒಡೆದು ಹೋದ್ರೆ ಮತ್ತೆ ರಿಪೇರ್ ಮಾಡಕ್ಕೆ ಖಂಡಿತ ಆಗಲ್ಲ. ಇದನ್ನ ಸ್ವಲ್ಪ ಆ ಬಿಗ್ಗರ್ ಪಿಕ್ಚರ್ಗೆ ಕನೆಕ್ಟ್ ಮಾಡಿ ನೋಡಿದ್ರೆ ನಾವು ರೋಡನ್ನೋ ಆ ಶೇಡ್ ಸ್ಪೇಸ್ನಲ್ಲಿ ಎಷ್ಟು ವಲ್ನರಬಲ್ ಆಗಿದ್ದೀವಿ ಅಂತ ಅರ್ಥ ಆಗುತ್ತೆ. ಹೌದು. ನಮ್ಮೆಲ್ಲರ ಜೀವ ಯಾವ ಪರಿಚಯವೂ ಇಲ್ಲದ ಎಲ್ಲೋ ಒಂದು ಕಡೆ ಆತುರದಲ್ಲಿರುವ ಅನಾಮಿಕ ವ್ಯಕ್ತಿಗಳ ಕೈಯಲ್ಲಿ ನಿರ್ಧಾರವಾಗುತ್ತೆ. ನಾವು ನಮ್ಮ ಡೆಸ್ಟಿನೇಷನ್ ತಲುಪುವ ಆ ಎಕ್ಸೆಲ್ ಶೀಟ್ನ ಟೈಮ್ಲೈನ್ನ ಮೀಟ್ ಮಾಡುವ ಆತುರದಲ್ಲಿ ನಮ್ಮ ಪ್ರೀತಿಪಾತ್ರರ ಕಾಯುವಿಕೆನೇ ಆಕ್ಚುಲಿ ಮರ್ತುಬಿಡ್ತೀವಿ. ಎಕ್ಸಾಕ್ಟ್ಲಿ. ನಮ್ಮ ಇಡೀ ಫೋಕಸ್ ಬೇಗ ಹೋಗ್ಬೇಕು ಅನ್ನೋದ್ರ ಮೇಲಿರುತ್ತೆ ಹೊರತು ಸೇಫ್ ಆಗಿ ವಾಪಸ್ ಹೋಗ್ಬೇಕು ಅನ್ನೋದ್ರ ಮೇಲಿರಲ್ಲ. ನಾವಾಗ್ಲೇ ಆ ಸ್ಪ್ರೆಡ್ಶೀಟ್ನಲ್ಲಿ ಆಗೋ ಸಣ್ಣ ಎರರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಅದು ನಮ್ಮ ಡೇ ಟು ಡೇ ಜೀವನದ ಮೇಲೆ, ಕಾಯುವ ಕುಟುಂಬದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ. ಇಲ್ಲಿ ನನಗೆ ಬುಕ್ನಲ್ಲಿ ಬರುವ ಆ 9 ತಿಂಗಳ ತ್ಯಾಗ ವರ್ಸಸ್ 7 ನಿಮಿಷದ ನಿರ್ಲಕ್ಷ್ಯದ ಕಾನ್ಸೆಪ್ಟ್ ನೆನಪಾಗತ್ತೆ. ಇಟ್ಸ್ ವೆರಿ ಹಾರ್ಟ್ ಬ್ರೇಕಿಂಗ್. ಒಂದು ಸಂಘ ನಿರ್ಲಕ್ಷ್ಯದ ಕ್ಷಣ ಆ ಒಂದು ಇಡೀ ಮನೆಯನ್ನೇ ಶಾಶ್ವತವಾಗಿ ಹೇಗೆ ಕತ್ತಲಿಗೆ ದೂಡ್ತೆ ಅನ್ನೋದನ್ನ ಆಥರ್ ತುಂಬಾ ಎಮೋಷನಲ್ ಆಗಿ ವಿವರಿಸಿದ್ದಾರೆ. ಅಲ್ಲಿ ಬರುವ ಆ ಒಂಟಿ ತಾಯಿಯ ಕಥೆ ಇದೆಯಲ್ಲ, ಓ ಗಾಡ್, ಹೌದು, ಆ ಕಥೆ ಯಾರನ್ನೇ ಆದ್ರೂ ಒಂದು ಕ್ಷಣ ಮೌನವಾಗುವಂತೆ ಮಾಡುತ್ತೆ. ಆ ಒಂಟಿ ತಾಯಿ ಬೇರೆಯವರ ಮನೆಯಲ್ಲಿ ಕಸ ಗುಡಿಸಿ ಪಾತ್ರೆ ತೊಳೆದು ತನ್ನೆಲ್ಲ ಆಸೆಗಳನ್ನ ಬದಿಗೊತ್ತಿರ್ತಾಳೆ. ಪಾಪ ತಾನು ಹರಿದ ಸೀರೆ ಉಟ್ಟು ಮಗನಿಗೆ ಒಳ್ಳೆ ಬಟ್ಟೆ ಕೊಡಿಸಿ ಅವನು ಫೀಸ್ ಕಟ್ಟಿ ಕೇವಲ ತನ್ನ ಮಗನ ಭವಿಷ್ಯಕ್ಕಾಗಿ ಆಕೆ ಬದುಕಿರ್ತಾಳೆ. ಅವಳ ಇಡೀ ಪ್ರಪಂಚವೇ ಆತ ಆಗಿರ್ತಾನೆ. ನಿಜ. ಆದ್ರೆ ಒಂದು ದಿನ ಅವಳು ಮಗ ಕೇವಲ ಹತ್ತಿರದ ಜಾಗಕ್ಕೆ ಅಂತ ಸ್ನೇಹಿತನ ಬೈಕ್ನಲ್ಲಿ ಹೆಲ್ಮೆಟ್ ಇಲ್ದೆ ಹೋಗ್ತಾನೆ. ಅವನಿಗೆ ಆ ರೋಡ್ ಪರಿಚಯ ಇತ್ತು, ಆ ಜಾಗ ತುಂಬಾನೇ ಹತ್ರ ಇತ್ತು. ಹೌದು. ಆದ್ರೆ ಆ ದಿನ ಅವನ್ ಮರಳಿ ಬರೋದೇ ಇಲ್ಲ. ಆ ಘಟನೆಯ ನಂತರ ಆ ತಾಯಿ ಕೇಳುವ ಆ ಕಣ್ಣೀರಿನ ಪ್ರಶ್ನೆ ಇದೆಯಲ್ಲ, ಈಗ ನಾನು ಯಾರಿಗಾಗಿ ಅಡ್ಗೆ ಮಾಡ್ಲಿ ಅಂತ. ಅಯ್ಯೋ, ಮೈ ಜುಮ್ಮನ್ನುತ್ತೆ. ಇದು ಕೇವಲ ಅವಳ ಪ್ರಶ್ನೆ ಅಲ್ಲ, ನಿರ್ಲಕ್ಷ್ಯದಿಂದ ಪ್ರೀತಿ ಪಾತ್ರರನ್ನ ಕಳ್ಕೊಂಡ ಪ್ರತಿಯೊಂದು ಮನೆಯ ಪ್ರಶ್ನೆ ಅಂತ ಹೇಳ್ಬೋದು. ಆ ಪ್ರಶ್ನೆ ಕೇಳಿದ್ರೆ ಆಕ್ಚುಲಿ ಕಣ್ಣಲ್ಲಿ ನೀರು ಬರುತ್ತೆ. ಆದ್ರೆ ಇಲ್ಲಿ ನನಗೊಂದು ಡೌಟ್ ಬರುತ್ತೆ, ಅಥವಾ ಇದನ್ನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಹೇಳಿ. ನಮ್ಮಲ್ಲಿ ಯಾರು ಕೂಡ ನಾನು ನನ್ನ ತಾಯಿಯ ತ್ಯಾಗಕ್ಕೆ ಬೆಲೆ ಕೊಡಬಾರ್ದು, ಅವರಿಗೆ ಅಗೌರವ ತೋರಬೇಕು ಅಂತ ಬೇಕಂತಲೇ ಹೆಲ್ಮೆಟ್ ಬಿಟ್ಟು ಹೋಗಲ್ಲ ಅಲ್ವಾ? ಆ ಮಗನಿಗೆ ತನ್ನ ತಾಯಿಯ ಕಷ್ಟ ಗೊತ್ತಿರ್ಲಿಲ್ವಾ? ಖಂಡಿತ ಗೊತ್ತಿರುತ್ತೆ. ಆದ್ರೂ ಅವನು ಆ ನಿರ್ಧಾರ ಯಾಕೆ ತಗೊಂಡ? ಗುಡ್ ಪಾಯಿಂಟ್. ಇದು ಉದ್ದೇಶಪೂರ್ವಕ ನಿರ್ಲಕ್ಷ್ಯವೋ ಅಥವಾ ನಮ್ಮ ಮೈಂಡ್ ನಮಗೆ ಏನೂ ಆಗಲ್ಲ ಬಿಡು ಅಂತ ಸುಳ್ಳು ಹೇಳುತ್ತೋ ಅಂತ. ನಾವು ರಸ್ತೆಗಳಲ್ಲಿ ದಿನ ನೋಡ್ತೀವಿ, ಯುವಕರು ಹೆಲ್ಮೆಟ್ನ ತಲೆಗೆ ಹಾಕ್ಕೊಳ್ಳುವ ಬದಲು ಆ ಮೊಣಕೈಗೆ ಹಾಕ್ಕೊಂಡು ಓಡಿಸ್ತಿರ್ತಾರೆ. ವೈ ಡು ವಿ ಡೂ ದಿಸ್ ಆಕ್ಚುಲಿ? ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ನಾವಿದನ್ನ ಸ್ವಲ್ಪ ಸೈಕಲಾಜಿಕಲ್ ಆಗಿ ಕೂಡ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಮುಖ್ಯ ಕಾರಣ ಆಪ್ಟಿಮಿಸಮ್ ಬಯಾಸ್ ಅಂತಾರೆ. ಓಕೆ, ಆಪ್ಟಿಮಿಸಮ್ ಬಯಾಸ್ ಅಂದ್ರೆ ಕೆಟ್ಟದೇನಿದ್ರೂ ಬೇರೆಯವರಿಗಾಗತ್ತೆ, ನನಗೇನು ಆಗಲ್ಲ ಅನ್ನೋ ಒಂದು ಭ್ರಮೆ. ನಮ್ಮ ಬ್ರೈನ್ ನಮ್ಮನ್ನ ಆ ಕಂಫರ್ಟ್ ಝೋನ್ನಲ್ಲಿ ಇಡೋಕೆ ಈ ತರದ ಸುಳ್ಳುಗಳನ್ನ ಹೇಳ್ತಾ ಇರುತ್ತೆ. ಅರೆ, ಜಸ್ಟ್ ಆ ಕಾರ್ನರ್ವರೆಗೂ ತಾನೇ ಹೋಗ್ತಿರೋದು, ಸ್ಪೀಡ್ ಕಮ್ಮಿ ಇರುತ್ತೆ, ಯಾರೂ ನೋಡ್ತಾರೆ ಅಂತ ನಮ್ಮ ಮೈಂಡು ನಮಗೆ ಜಸ್ಟಿಫಿಕೇಶನ್ ಕೊಡುತ್ತೆ. ಆ ಮಗನಿಗೂ ಆಕ್ಚುಲಿ ಹಾಗೆ ಅನ್ಸಿರ್ಬೋದು. ಆದ್ರೆ ಆಥರ್ ಇಲ್ಲಿ ಕೇಳುವ ಪ್ರಶ್ನೆನೇ ಬೇರೆ. ಆ 9 ತಿಂಗಳು ವರ್ಸಸ್ 2 ನಿಮಿಷದ ಲೆಕ್ಕಾಚಾರ. ಅಂದ್ರೆ ಆ ಕಾಂಟ್ರಾಸ್ಟ್ ಬಗ್ಗೆ ಅಲ್ವಾ ಆಥರ್ ಹೇಳ್ತಿರೋದು? ಎಕ್ಸಾಕ್ಟ್ಲಿ. ತಾಯಿಯೊಬ್ಳು 9 ತಿಂಗಳು ತನ್ನ ಗರ್ಭದಲ್ಲಿ ನೋವನುಭವಿಸಿ, ತನ್ನ ರಕ್ತ ಹಂಚಿ, ಜೀವಮಾನವೆಲ್ಲ ತ್ಯಾಗ ಮಾಡಿ ಆ ಒಂದು ಜೀವವನ್ನು ಬೆಳೆಸಿರ್ತಾಳೆ. ನಿಜ. ಆದ್ರೆ ಆ ಜೀವವನ್ನು ಉಳಿಸಿಕೊಳ್ಳಲು ದಿನನಿತ್ಯ ಕೇವಲ ಆ 2 ನಿಮಿಷ ಹೆಲ್ಮೆಟ್ ಹಾಕಿಕೊಳ್ಳುವ ಜವಾಬ್ದಾರಿ ಆ ಮಗನಿಗಿರ್ಲಿಲ್ವೇ ಅನ್ನೋದು ಪ್ರಶ್ನೆ. ನಮ್ಮ ಬ್ರೈನ್ ನಮಗೆ ಏನೇ ಸುಳ್ಳು ಹೇಳಿದ್ರೂ ಲಾಜಿಕಲ್ ಆಗಿ ನಾವು ಈ ಪ್ರಶ್ನೆಯನ್ನ ನಮ್ಮನ್ನ ನಾವೇ ಕೇಳ್ಕೋಬೇಕು. ಎಕ್ಸಾಕ್ಟ್ಲಿ, ನಮಗೆ ನಾವೇ ಕೇಳ್ಕೋಬೇಕು. ಇದು ಕೇವಲ ಒಂದು ಟ್ರಾಫಿಕ್ ರೂಲ್ ಮುರಿಯೋದ್ರ ಬಗ್ಗೆ ಖಂಡಿತ ಅಲ್ಲ. ಇದು ನಮ್ಮನ್ನ ಜಗತ್ತಿಗೆ ತಂದವರ ತ್ಯಾಗಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ. ಹೆಲ್ಮೆಟ್ ಹಾಕಿಕೊಡುವಾಗ ಅಥವಾ ಆ ಸೀಟ್ ಬೆಲ್ಟ್ ಹಾಕುವಾಗ ನಾವು ಕೇವಲ ಪೊಲೀಸ್ ಫೈನಿಂದ ತಪ್ಪಿಸ್ಕೊಳ್ತಿಲ್ಲ. ಬದಲಾಗಿ ನಮ್ಮ ಮನೆಯವರ ತ್ಯಾಗಕ್ಕೆ, ಅವರ ಕಾಯುವಿಕೆಗೆ ನಾವು ರೆಸ್ಪೆಕ್ಟ್ ಕೊಡ್ತಿದೀವಿ ಅಂತ ಆಕ್ಚುಲಿ ಅರ್ಥ ಮಾಡ್ಕೋಬೇಕು. ದಟ್ ಮೇಕ್ಸ್ ಟೋಟಲ್ ಸೆನ್ಸ್.
ನಾವು ಆ ಸೇಫ್ಟಿ ಗೇರ್ಸ್ ಯೂಸ್ ಮಾಡೋದು ನಮಗಾಗಿ ಮಾತ್ರ ಅಲ್ಲ, ನಮ್ಮ ಹಿಂದೆ ಇರೋರಿಗಾಗಿ ಕೂಡ. ಆದರೆ ಕೆಲವೊಮ್ಮೆ ನಮ್ಮ ಜನ ಅಂದ್ಕೊಳ್ತಾರೆ, ಲೈಕ್ ನಮ್ಮ ಹತ್ರ ದುಡ್ಡಿದೆ, ಸೆಕ್ಯೂರ್ ಆಗಿರೋ ಕಾರಿದೆ, ಎಷ್ಟೇ ಆದರೂ ನಮಗೆ ಬೆಸ್ಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಹೌದು ಹೌದು. ನಮಗೇನೂ ಆಗಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಲೈಕ್ ಈ ಚಾಪ್ಟರ್ನಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಕಟು ವಾಸ್ತವ ಏನಂದ್ರೆ, ಆ ಆಸ್ಫಾಲ್ಟ್ ರಸ್ತೆ ಯಾವತ್ತೂ ಆ ತಾರತಮ್ಯ ಮಾಡೋದಿಲ್ಲ ಅಲ್ವಾ? 100% ಸತ್ಯ ಇದು. ರಸ್ತೆಗೆ ಆಕ್ಚುಲಿ ಅಂತಸ್ತಿನ ಹಂಗಿಲ್ಲ. ಅದು ನಾವು ಬಡವರ, ಶ್ರೀಮಂತರ ಅಥವಾ ದೊಡ್ಡ ಸೆಲೆಬ್ರಿಟಿನ ಅಂತ ಖಂಡಿತ ನೋಡಲ್ಲ. ಎಕ್ಸಾಕ್ಟ್ಲಿ. ಬುಕ್ನಲ್ಲಿ ಉಲ್ಲೇಖಿಸಿರುವ ಆ ಅಂತಾರಾಷ್ಟ್ರೀಯ ಕ್ರಿಕೆಟಿಗರ ಉದಾಹರಣೆಯನ್ನೇ ನಾವು ನೋಡ್ಬೋದು. ಕೋಟ್ಯಾಂತರ ಜನರಿಗೆ ಪರಿಚಿತರಿರುವ, ಆ ದೊಡ್ಡ ಸೆಕ್ಯೂರಿಟಿ ಗಾರ್ಡ್ಸ್ ಇರುವ, ಬೇಕಾದಷ್ಟು ಸೌಲಭ್ಯಗಳಿರುವ ಆ ಕ್ರಿಕೆಟಿಗರು ಕೂಡ ತಮ್ಮ ಹಿರಿಯ ಮಗನನ್ನು ರಸ್ತೆ ಅಪಘಾತದಲ್ಲೇ ಕಳ್ಕೊಂಡ್ರು. ಓ ಗಾಡ್. ಹೌದು. ಅಪಘಾತ ಅನ್ನೋದು ಆಕ್ಚುಲಿ ಎಲ್ಲರಿಗೂ ಒಂದೇ. ರಸ್ತೆಗೆ ಒಬ್ಬ ವ್ಯಕ್ತಿಯ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್, ಅವರ ಸ್ಟೇಟಸ್ ಅಥವಾ ಅವರ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಲಿಸ್ಟ್ ಕಾಣಲ್ಲ. ಅದು ಕೇವಲ ಆ ಫಿಸಿಕ್ಸ್ನ ನಿಯಮಗಳನ್ನ ಮಾತ್ರ ಫಾಲೋ ಮಾಡುತ್ತೆ. ಫಿಸಿಕ್ಸ್ ಅಂದ್ರೆ ಲೈಕ್ ಆ ಸ್ಪೀಡ್ ಮತ್ತು ಇಂಪ್ಯಾಕ್ಟ್ ಅಲ್ವಾ? ಹೌದು, ಖಂಡಿತ. ವಾಹನದ ವೇಗ ಎಷ್ಟು, ಆ ಡಿಕ್ಕಿಯ ರಭಸ ಎಷ್ಟು ಮತ್ತು ಆ ವ್ಯಕ್ತಿಯ ತಲೆಗೆ ಪ್ರೊಟೆಕ್ಷನ್ ಇತ್ತಾ ಇಲ್ವಾ ಅನ್ನೋದು ಮಾತ್ರ ಅಲ್ಲಿ ಕೆಲಸ ಮಾಡುತ್ತೆ. ಅಲ್ಲಿ ಸ್ಟೇಟಸ್ ನಮ್ಮನ್ನ ಕಾಪಾಡಲ್ಲ. ಕಾರಿನ ಗ್ಲಾಸ್ ಒಡೆದು ಒಳಗಡೆ ಬರುವ ಆ ಇಂಪ್ಯಾಕ್ಟ್ಗೆ ಆ ವ್ಯಕ್ತಿ ಯಾರು ಅನ್ನೋದು ಬೇಕೇ ಬೇಕಾಗಿಲ್ಲ. ಆ ಫಿಸಿಕ್ಸ್ ರೂಲ್ಸ್ ಮುಂದೆ ಆಕ್ಚುಲಿ ನಾವೆಲ್ಲರೂ ಸಮಾನರು. ನಿಜ. ಆ ಒಂಟಿ ತಾಯಿಯ ಮಗನಿಗೂ ಅದೇ ಫಿಸಿಕ್ಸ್ ರೂಲ್ಸ್, ಆ ಸೆಲೆಬ್ರಿಟಿ ಕ್ರಿಕೆಟಿಗನ ಮಗನಿಗೂ ಅದೇ ಫಿಸಿಕ್ಸ್ ರೂಲ್ಸ್. ದಟ್ಸ್ ಆಕ್ಚುಲಿ ಅ ವೆರಿ ಹಾರ್ಡ್ ಟ್ರೂತ್ ಟು ಡೈಜೆಸ್ಟ್. ಫಿಸಿಕ್ಸ್ ರೂಲ್ಸ್ ಡೆಮೋಕ್ರೆಟಿಕ್ ಆಗಿ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಓಕೆ, ನಾವಿದುವರೆಗೂ ವಯಸ್ಕರು ಮಾಡೋ ತಪ್ಪುಗಳು ಮತ್ತು ಅದರಿಂದ ಕಾಯುವ ಕುಟುಂಬದ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಮಾತಾಡಿದ್ವಿ. ಹೌದು. ಈಗ ಈ ಚಾಪ್ಟರ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನನಗೆ ಸ್ವಲ್ಪ ಭಯ ಹುಟ್ಟಿಸಿದ ಆಯಾಮದ ಬಗ್ಗೆ ಮಾತಾಡೋಣ. ಅದೇ ಆ ಹಿಂಬದಿ ಸೀಟಿನ ಮೂಕ ಪ್ರೇಕ್ಷಕರು. ದ ಸೈಲೆಂಟ್ ಅಬ್ಸರ್ವರ್ಸ್. ಹೌದು, ದ ಸೈಲೆಂಟ್ ಅಬ್ಸರ್ವರ್ಸ್ ಇನ್ ದ ಬ್ಯಾಕ್ ಸೀಟ್. ನಾವು ಮಾಡೋ ನಿರ್ಲಕ್ಷ್ಯ ಕೇವಲ ನಮ್ಮ ಜೊತೆ ನಿಲ್ಲಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಗೆ ಪಾಸ್ ಆಗ್ತಿದೆಯಲ್ವಾ? ಹೌದು. ಇದನ್ನ ಓದಿದಾಗ ನನಗೂ ಆಘಾತ ಆಯ್ತು. ನಾವು ನಮ್ಮ ಮಕ್ಕಳಿಗೆ ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ಕೊಂಡು ರೋಡ್ ಸೇಫ್ಟಿ ಬಗ್ಗೆ ಆಕ್ಚುಲಿ ಕ್ಲಾಸ್ ತಗೊಂಡು ಪಾಠ ಮಾಡಲ್ಲ. ಹೌದು, ಯಾರೂ ಮಾಡಲ್ಲ. ಆದ್ರೆ ಕಾರಿನ ಹಿಂಬದಿ ಸೀಟ್ನಲ್ಲಿ ಅಥವಾ ಆ ಟೂ ವೀಲರ್ ಹಿಂದೆ ಕುಳಿತ ಮಕ್ಕಳು ನಾವು ಮಾಡೋ ಪ್ರತಿಯೊಂದು ನಡೆಯನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಆ ಬ್ಯಾಕ್ ಸೀಟ್ ಅನ್ನೋದು ಒಂದು ರಿಯಲ್ ಕ್ಲಾಸ್ ರೂಮ್ ಇದ್ದ ಹಾಗೆ. ವಾವ್, ರಿಯಲ್ ಕ್ಲಾಸ್ ರೂಮ್. ಅಲ್ಲಿ ನಡೆಯೋ ಪಾಠಗಳು ಆಕ್ಚುಲಿ ಅವರ ತಲೆಯಲ್ಲಿ ಶಾಶ್ವತವಾಗಿ ರಿಜಿಸ್ಟರ್ ಆಗ್ಬಿಡುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಕ್ಕಳಿಗೆ ಆ ಮೌಲ್ಯಗಳ ಬಗ್ಗೆ ಪಾಠ ಮಾಡ್ತೀವಿ, ಸುಳ್ಳು ಹೇಳಬಾರ್ದು, ರೂಲ್ಸ್ ಫಾಲೋ ಮಾಡಬೇಕು ಅಂತ ಅಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಸಿಗ್ನಲ್ನಲ್ಲಿ ಆ ಹಳದಿ ದೀಪ ಬಿದ್ದ ತಕ್ಷಣ ಅಯ್ಯೋ ರೆಡ್ ಆಗ್ಬಿಡುತ್ತಿ, ನಿಲ್ಸೋಕಾಗಲ್ಲ ಅಂತ ಆಕ್ಸಿಲರೇಟರ್ ಫುಲ್ ಪ್ರೆಸ್ ಮಾಡಿ ಗಾಡಿಯನ್ನ ಓಡಿಸ್ಕೊಂಡು ಹೋಗ್ತೀವಿ. ಹೌದು, ತುಂಬಾ ಜನ ಮಾಡ್ತಾರೆ ಹೀಗೆ. ಅಥವಾ ಬರೀ ಪಕ್ಕದ ರಸ್ತೆ ತಾನೇ, ಇಲ್ಲಿ ಯಾರು ಪೊಲೀಸ್ ಇರ್ತಾರೆ ಅಂತ ಸೀಟ್ ಬೆಲ್ಟ್ ಹಾಕದೆ ಗಾಡಿ ಸ್ಟಾರ್ಟ್ ಮಾಡ್ತೀವಿ. ನಾವು ಅನ್ಕೊಳ್ತೀವಿ ಪರವಾಗಿಲ್ಲ ಬಿಡು, ಮಕ್ಕಳಿಗಿದೆಲ್ಲ ಅರ್ಥ ಆಗಲ್ಲ ಅಂತ. ಎಕ್ಸಾಕ್ಟ್ಲಿ. ಆದ್ರೆ ಆಕ್ಚುಲ್ ಆಗಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಇದು ತಪ್ಪು ಅಂತ ಅನ್ಸುದೇ ಇಲ್ಲ. ಹೌದು, ಮಕ್ಕಳು ನಾವು ಹೇಳೋದ್ನ ಕಲಿಯೋದ್ಕಿಂತ ನಾವು ಮಾಡೋದ್ನ ನೋಡಿ ಕಲಿಯೋದೇ ಹೆಚ್ಚು ಅಲ್ವಾ? ಎಕ್ಸಾಕ್ಟ್ಲಿ. ಅವರಿಗೆ ಓಹೋ, ದೊಡ್ಡವರು ಅಂದ್ರೆ ಹೀಗೆ ಇರ್ತಾರೆ, ಆ ಹಳದಿ ಲೈಟ್ ಬಿದ್ದಾಗ ಸ್ಪೀಡ್ ಮಾಡೋದೇ ನಾರ್ಮಲ್ಲೇ, ಚಿಕ್ಕ ಜರ್ನಿಗೆ ಸೀಟ್ ಬೆಲ್ಟ್ ಬೇಡ ಅನ್ನೋದೇ ನಾರ್ಮಲ್ ಅಂತ ಅವ್ರು ಅಂದ್ಕೊಳ್ತಾರೆ. ನಿಜ. ನಾವು ಅವರಿಗೆ ತಿಳಿಯದ ಹಾಗೆ ಅಪಾಯವನ್ನ ನಾರ್ಮಲೈಸ್ ಮಾಡ್ತಿದೀವಿ. ಇದು ನಿಜಕ್ಕೂ ನಾವು ಭಯಪಡಬೇಕಾದ ವಿಚಾರ. ನಾವು ನಮ್ಮ ಮುಂದಿನ ಪೀಳಿಗೆಗೆ ಎಂಥ ಟ್ರಾಫಿಕ್ ಕಲ್ಚರ್ನ ಪಾಸ್ ಮಾಡ್ತಿದೀವಿ ಅಂತ ನಾವು ಯೋಚನೆ ಮಾಡಬೇಕು. ಆಥರ್ ಇದನ್ನೇ ತುಂಬಾ ಸ್ಪಷ್ಟವಾಗಿ ವಿಶ್ಲೇಷಣೆ ಮಾಡ್ತಾರೆ. ನಿರ್ಲಕ್ಷ್ಯ ಅನ್ನೋದು ನಮ್ಮಿಂದ ಮಕ್ಕಳಿಗೆ ಹೇಗೆ ಆ ಸಬ್ಕಾನ್ಷಿಯಸ್ ಆಗಿ ವರ್ಗಾವಣೆ ಆಗುತ್ತದೆಯೋ ಅದೇ ರೀತಿ ಕಾಳಜಿ ಕೂಡ ವರ್ಗಾವಣೆ ಆಗುತ್ತದೆ. ಓಕೆ. ನೀವು ಕಾರಿಗೆ ಕೂತ ತಕ್ಷಣ ಇಂಜಿನ್ ಸ್ಟಾರ್ಟ್ ಮಾಡುವ ಮುನ್ನ ಸೀಟ್ ಬೆಲ್ಟ್ ಹಾಕಿ, ಟೂ ವೀಲರ್ ಹತ್ತುವ ಮುನ್ನ ಆ ಹೆಲ್ಮೆಟ್ ಸ್ಟ್ರಾಪ್ ಸರಿಯಾಗಿ ಹಾಕಿ. ಹೌದು, ಅದು ತುಂಬಾ ಮುಖ್ಯ. ಜೊತೆಗೆ ಆ ಡ್ರೈವ್ ಮಾಡುವಾಗ ಬರುವ ಫೋನ್ ಕಾಲ್ಸ್ನ ಕಟ್ ಮಾಡಿ ಪಕ್ಕಕ್ಕಿಟ್ಟು ನೋಡಿ. ಇದನ್ನೇ ನೋಡಿ ಬೆಳೆಯುವ ಮಕ್ಕಳು ಅದೇ ಒಳ್ಳೆ ಅಭ್ಯಾಸಗಳನ್ನ ಆಕ್ಚುಲಿ ತಮ್ಮದಾಗಿಸ್ಕೊಳ್ತಾರೆ. ಕರೆಕ್ಟ್. ನಾಳೆ ಅವರು ದೊಡ್ಡವರಾಗಿ ಡ್ರೈವ್ ಮಾಡುವಾಗ ಸೀಟ್ ಬೆಲ್ಟ್ ಹಾಕದೇ ಇದ್ರೆ ಅವ್ರಿಗೇನೋ ಮಿಸ್ಸಿಂಗ್ ಅಂತ ಆಕ್ಚುಲಿ ಫೀಲ್ ಆಗುತ್ತೆ. ಯಾಕಂದ್ರೆ ಆ ಸೇಫ್ಟಿ ಅನ್ನೋದು ಅವರ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ದಟ್ಸ್ ಅ ಬ್ಯೂಟಿಫುಲ್ ವೇ ಟು ಲುಕ್ ಅಟ್ ಇಟ್.
ಅಂದ್ರೆ ಆ ಸೇಫ್ಟಿ ಅನ್ನೋದು ಲೈಕ್ ಒಂದು ಎಕ್ಸ್ಟರ್ನಲ್ ರೂಲ್ ಆಗಿ ಪೊಲೀಸ್ ಹಿಡ್ತಾರನ್ನೋ ಭಯವಾಗಿ ಉಳಿಯಲ್ಲ, ಅದು ಅವರ ಕ್ಯಾರೆಕ್ಟರ್ನ, ಅವರ ವ್ಯಕ್ತಿತ್ವದ ಒಂದು ಭಾಗ ಆಗ್ಬಿಡುತ್ತೆ. ಹೌದು, ಎಕ್ಸಾಕ್ಟ್ಲಿ. ನಾವೆಲ್ಲರೂ ಲೈಕ್ ನಮ್ಮ ಮಕ್ಕಳಿಗೆ ಅಂತ ಆಸ್ತಿ ದುಡ್ಡು ಮಾಡ್ತೀವೋ ಇಲ್ವೋ, ಆದರೆ ಈ ಥರದ ಒಳ್ಳೆ ಸೇಫ್ಟಿ ಹ್ಯಾಬಿಟ್ಸ್ನ ಖಂಡಿತ ಒಂದು ಗಿಫ್ಟ್ ಆಗಿ, ಒಂದು ಸಂಸ್ಕಾರವಾಗಿ ಕೊಡ್ಬೋದು ಅಲ್ವಾ? ಖಂಡಿತ. ಮತ್ತು ಆ ಪುಸ್ತಕದಲ್ಲಿ ಬರುವ ಒಂದು ಸಾಲು ಇದೆಯಲ್ಲ, ಅದು ನಮ್ಮೆಲ್ಲರ ಮನಸ್ಸಿನಲ್ಲಿ ಆಕ್ಚುಲಿ ಅಚ್ಚಳಿಯದೆ ಉಳಿಬೇಕು. ಯಾವ ಸಾಲು? ಆಥರ್ ಹೇಳ್ತಾರೆ, ಲೈಕ್ ಅಪ್ಪ ಹೆಲ್ಮೆಟ್ ಹಾಕ್ಕೊಳ್ಳಿ, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ನಾವು ನಿಮ್ಗಾಗಿ ಕಾಯ್ತಿರ್ತೀವಿ ಅಂತ. ವಾವ್. ಇದು ಕೇವಲ ಲೈಕ್ ಒಂದು ವಾಕ್ಯವಲ್ಲ, ಇದೊಂದು ಮನೆಯ ಪ್ರೀತಿಯ ಎಚ್ಚರಿಕೆ. ಈ ಮಾತಿನಲ್ಲಿ ಯಾವುದೇ ಆ ಟ್ರಾಫಿಕ್ ರೂಲ್ಸ್ ಇಲ್ಲ, ದಂಡ ಕಟ್ಟುವ ಭಯ ಇಲ್ಲ, ಇರೋದು ಕೇವಲ ಒಂದು ಆ ಪ್ಯೂರ್ ಎಮೋಷನ್. ನೀವ್ ನಮಗ್ ಬೇಕು, ನೀವಿಲ್ದೆ ನಮ್ಮ ದಿನಚರ್ಯ ಅಪೂರ್ಣ ಅನ್ನೋ ಆಳವಾದ ಕಾಳಜಿ. ಆ ಮಾತು ಲೈಕ್ ನಿಜಕ್ಕೂ ಎದೆಯಾಳಕ್ಕೆ ನಾಟತೆ. ನಾವು ಎಷ್ಟೇ ದೊಡ್ಡವರಾದ್ರೂ, ಲೈಕ್ ಆಫೀಸ್ನಲ್ಲಿ ಎಷ್ಟೇ ದೊಡ್ಡ ಪೊಸಿಷನ್ನಲ್ಲಿ ಇದ್ರೂ, ಎಷ್ಟೇ ಬ್ಯುಸಿ ಇದ್ರೂ, ಆ ನಮಗಾಗಿ ಕಾಯೋರಿದ್ದಾರೆ ಅನ್ನೋ ಆ ಒಂದು ನೆನಪು ನಮ್ಮನ್ನ ಯಾವಾಗ್ಲೂ ಆಕ್ಚುಲಿ ಹುಷಾರಾಗಿರೋ ಹಾಗೆ, ಜವಾಬ್ದಾರಿಯಿಂದ ಇರೋ ಹಾಗೆ ಮಾಡುತ್ತೆ. ಹೌದು. ಈ 2ನೇ ಚಾಪ್ಟರ್ನ ಪೂರ್ತಿ ಸಾರಾಂಶವನ್ನ ಲೈಕ್ ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ, ರಸ್ತೆಗೆ ವಾಹನದ ವೇಗ ಮಾತ್ರ ನೆನ್ಪಿರುತ್ತದೆ, ಆದ್ರೆ ಆ ಮನೆಗೆ ವಾಹನದಲ್ಲಿ ಹೋದವರು ವಾಪಸ್ ಬರುವುದು ಮಾತ್ರ ನೆನ್ಪಿರ್ತದೆ. ದ್ಯಾಟ್ಸ್ ವೆರಿ ಟ್ರೂ. ರಸ್ತೆ ಲೈಕ್ ಯಾವತ್ತೂ ನಮ್ಮನ್ನ ಮಿಸ್ ಮಾಡ್ಕೊಳಲ್ಲ. ಆ ಟಾರ್ ರಸ್ತೆಗೆ ಒಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಬರುತ್ತೆ, ಆದ್ರೆ ನಮ್ಮ ಮನೆ ಹಾಗಲ್ಲ. ನಮ್ಮ ಮನೆಯವರು ನಮ್ಮನ್ನ ಆಕ್ಚುಲಿ ಪ್ರತಿ ಕ್ಷಣ ಮಿಸ್ ಮಾಡ್ಕೊಳ್ತಾರೆ. ಹೌದು. ಒಬ್ಬ ವ್ಯಕ್ತಿಯ ಜಾಗವನ್ನ ಮನೆಯಲ್ಲಿ ಆಕ್ಚುಲಿ ಯಾರೂ ತುಂಬೋಕೆ ಆಗಲ್ಲ. ಹಾಗಾಗಿ ಆ ಜವಾಬ್ದಾರಿಯನ್ನ ಅರಿತುಕೊಳ್ಳುವುದು ನಮ್ಮೆಲ್ಲರ ಆದ್ಯತೆಯಾಗಬೇಕು. ಇದು ನಿಜಕ್ಕೂ ನಾವು ದಿನನಿತ್ಯ ಮರೆತು ಹೋಗುವ, ಆದರೆ ಲೈಕ್ ಯಾವತ್ತೂ ಮರೆಯಬಾರದ ಒಂದು ಪಾಠ. ಓಕೆ, ಈ ಆಳವಾದ ಚರ್ಚೆಯನ್ನ ಮುಗಿಸುವ ಮುನ್ನ ಆಕ್ಚುಲಿ ಒಂದು ಫೈನಲ್ ಥಾಟ್. ಹೇಳಿ. ನಾಳೆ ಬೆಳಿಗ್ಗೆ ನಾವು ನಮ್ಮ ಮನೆಯಿಂದ ಹೊರಡುವಾಗ ಆ ಬಾಗಿಲು ಹಾಕುವ ಒಂದು ಕ್ಷಣವನ್ನ ಸ್ವಲ್ಪ ನೆನೆಸ್ಕೋಬೇಕು. ಆ ಬಾಗಿಲಿನ ಆಚೆ ಇರೋವರ ಇಡೀ ದಿನದ ನೆಮ್ಮದಿ ಲೈಕ್ ನಾವು ಸಂಜೆ ಮತ್ತೆ ಆ ಬಾಗಿಲನ್ನು ಸೇಫಾಗಿ ತೆರೆಯೋದರ ಮೇಲೆ ನಿಂತಿದೆ. ಕರೆಕ್ಟ್. ನಾವು ರಸ್ತೆಯಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು, ಅಂದ್ರೆ ಅದು ಓವರ್ಟೇಕ್ ಮಾಡೋದಾಗಿರ್ಬೋದು, ಲೈಕ್ 2 ನಿಮಿಷದ ದಾರಿ ಅಂತ ಹೆಲ್ಮೆಟ್ ಬಿಟ್ಟು ಹೋಗೋದಾಗಿರ್ಬೋದು, ಅಥವಾ ಆ ಯೆಲ್ಲೋ ಲೈಟ್ ಜಂಪ್ ಮಾಡೋದಾಗಿರ್ಬೋದು, ಆ ನಿರ್ಧಾರಗಳು ಲೈಕ್ ಆ ಕಾಯುವಿಕೆಗೆ ನಾವು ನೀಡುವ ಗೌರವವಾಗಿದೆಯಾ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್.